ಹಾಯ್ ಕಂದ, ಇದು ನಮ್ಮ 4ನೇ ಎಪಿಸೋಡ್. ಲಾಸ್ಟ್ ಎಪಿಸೋಡಲ್ಲಿ ದಿವಿಜು ನಾನು ಮಿನಿ ಕೂಪರ್ ಕಾರ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೆ, ಜ್ಞಾಪಕ ಇದೆಯಾ? ಅವತ್ತು ನಿಮಗೇನೋ ಒಂದು ಪಾಠ ಹೇಳ್ಕೊಟ್ಟೆ ನಾನು, ಅದರಲ್ಲಿ ಏನು ಕಲಿತೆ ಅಂತ. ಬಟ್ ನಾನು ಇನ್ನೂ 2 ಪಾಠ ಕಲ್ತ್ಕೊಂಡೆ ಅದರಲ್ಲಿ. ಏನು? ಮೊದಲನೇದಾಗಿ, ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಅದನ್ನು ನಾವು ಕೊಂಡ್ಕೊಳ್ಳೋದು ಬೇಕಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮಿನಿ ಕೂಪರ್ ಎಷ್ಟು ಕಾಸ್ಟ್ಲಿನಪ್ಪ, ಅದನ್ನು ನಾನು ಕೊಂಡುಕೊಂಡು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗತ್ತಾ? ಬರೀ ಅದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬರೀ ಅವ್ನ ಕಾರಲ್ಲಿ ಹೋಗಿ ಬಂದಿದ್ದಾಗಿತ್ತಲ್ವಾ, ಸಾಕಾಯ್ತಲ್ವಾ? ಸೊ ಜೀವನದಲ್ಲಿ ಒಂದೊಂದು ಸರಿ ಎಕ್ಸ್ಪೀರಿಯನ್ಸೇ ಸಾಕು ನಮಗೆ, ಅದನ್ನು ಕೊಂಡ್ಕೋಬೇಕಾಗಿಲ್ಲ. ಈಗ ನೆಕ್ಸ್ಟ್ ಟೈಮ್ ನಿನ್ನ ಫ್ರೆಂಡ್ ಹತ್ರ ಒಂದು ಅಮೇಝಿಂಗ್ ಆಟ ಸಾಮಾನು, ಗ್ಯಾಡ್ಜೆಟ್ಟೋ ಕಾರೋ ಸೈಕಲ್ಲೋ ಇದೆ ಅಂದಾಗ ಅದನ್ನು ಕೊಡಿಸಿ ಅಪ್ಪ ಅಂತ ಕಾಟ ಕೊಡೋಕ್ಕಿಂತ ಬರೀ ಅವನನ್ನು ಕೇಳಿ ಒಂದು ಸರಿ, ಪ್ಲೀಸ್ ಲೆಟ್ ಮೀ ಟ್ರೈ ಅಂತ. ಈಗ ತುಂಬ ಇಷ್ಟ ಆಗಿ ಅಫೋರ್ಡೆಬಲ್ ಇತ್ತು ಅಂದರೆ ಕೊಡಿಸ್ಕೊಳ್ಳೋಣ, ತೊಂದರೆ ಇಲ್ಲ. ಬಟ್ ಅಕಸ್ಮಾತಾಗಿ ಅಷ್ಟೊಂದು ಇನ್ವೆಸ್ಟ್ ಮಾಡಿ ತೊಗೊಂಡು 2 ದಿನಕ್ಕೆ ಬೋರಾಗಿ ಮೂಲೆಗೆ ಹೋಯ್ತು ಅಂದರೆ ಎಂತ ಮಾಡೋದು? ಸೊ ವಿ ಡೋಂಟ್ ಹ್ಯಾವ್ ಟು ಓನ್ ಇಟ್. ಇನ್ನೊಂದು, ಶೇರಿಂಗ್ ಬ್ರಿಂಗ್ಸ್ ಸೋ ಮಚ್ ಜಾಯ್. ಅವರು ಇಬ್ಬರು ಹುಡುಗರು ಎಷ್ಟು ಖುಷಿಯಾಗಿ ಶೇರ್ ಮಾಡಿದ್ರು ಅಲ್ವಾ? ದಿವಿಜು ಖುಷಿಯಾದ. ಸೊ ಎಷ್ಟೊಂದು ಪಾಸಿಟಿವಿಟಿ ಆ್ಯಂಡ್ ಹ್ಯಾಪಿನೆಸ್ ಕೊಡ್ತು ಇಲ್ಲಿ. ನಮ್ಮ ಜೀವನದಲ್ಲಿ ನಾವು ಒಂದೊಂದ್ಸರಿ ಯಾರ ಹತ್ರ ಆದರೂ ಶೇರ್ ಮಾಡೋದಕ್ಕೆ ಹೆದರ್ತೀವಿ, ತೊಗೊಳ್ತೀವಿ ಹೊರತು ಕೊಡೋದಕ್ಕೆ ಭಯ ಇರುತ್ತೆ. ಸೊ ಆ ಭಯ ಬೇಡ. ಶೇರ್ ಆ್ಯಂಡ್ ಗಿವ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಟು ಅದರ್ಸ್ ವಿತ್ ಅ ಸ್ಮೈಲ್ ಅಂತ ಹೇಳ್ತಾ, ನಿನಗೇನು ಅನ್ಸುತ್ತೆ ಈ 2 ಲೆಸನ್ ಬಗ್ಗೆ? ಬರೆದು ಹೇಳೋಕಂದ, ಅಪ್ಪಗೋ ಅಮ್ಮಗೋ ಹೇಳು ಬರೀರಿ ಅಂತ, ಇಲ್ಲ ನೀನೇ ಟೈಪ್ ಮಾಡು.